ನ್ಯೂಸ್ ಫಸ್ಟ್ ಕನ್ನಡ ತಂಡ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿದೆ. ತ್ರಿವೇಣಿ ಸಂಗಮಕ್ಕೆ ಮುಖ್ಯವಾಗಿ ಹೇಗೆ ಹೋಗೋದು ಅನ್ನೋ ಒಂದು ಪ್ರಶ್ನೆಯನ್ನ ಕರ್ನಾಟಕದ ಜನ ನಮಗೂ ಕೂಡ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಮುಖ್ಯವಾಗಿ ತ್ರಿವೇಣಿ ಸಂಗಮಕ್ಕೆ ಜನ ತಮ್ಮ ವಾಹನಗಳ ಮೂಲಕ ಬರ್ಬೋದು. ಬಂದು ಸ್ವಲ್ಪ ದೂರ ನಡ್ಕೊಂಡು ಬಂದ್ರೆ ಈ ತ್ರಿವೇಣಿ ಸಂಗಮದ ಈ ಘಾಟ್ ಸಿಗುತ್ತೆ. ಈ ಘಾಟ್ನಲ್ಲಿ ಈಗ ನಿತ್ಯ ಲಕ್ಷಾಂತರ ಮಂದಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಈ ಘಾಟ್ನಲ್ಲಿ ಜನದಟ್ಟಣೆ ಜಾಸ್ತಿ ಇದೆ. ಮೌನಿ ಅಮಾವಾಸ್ಯೆ ಎಂದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಜನವರಿ 29ರ ಮೌನಿ ಅಮಾವಾಸ್ಯೆ ಎಂದು 8 ರಿಂದ 10 ಕೋಟಿ ಜನರು ಬರುವಂತ ನಿರೀಕ್ಷೆ ಇದೆ. ಆದ್ರೆ ಈ ಘಾಟ್ ಮಾತ್ರ ಅಲ್ಲದೆ ಎರಡು ಬೇರೆ ಘಾಟ್ಗಳ ಮೂಲಕವೂ ಬೋಟ್ಗಳ ಮೂಲಕ ತ್ರಿವೇಣಿ ಸಂಗಮಕ್ಕೆ ಬರ್ಲಿಕ್ಕೆ ಅವಕಾಶ ಇದೆ. ಒಂದು ಅರೇಯಲ್ ಘಾಟು, ಇನ್ನೊಂದು ಕಿಲಾ ಘಾಟು. ಈ ಎರಡು ಘಾಟ್ಗಳ ಬಳಿ ಹೋದ್ರೆ ಅಲ್ಲಿ ಬೋಟ್ಗಳನ್ನ ಹತ್ಕೊಂಡು ತ್ರಿವೇಣಿ ಸಂಗಮಕ್ಕೆ ಬರ್ಬೋದು. ತ್ರಿವೇಣಿ ಸಂಗಮಕ್ಕೆ ಬಂದು ಇಲ್ಲಿ ಸ್ನಾನವನ್ನ ಮಾಡಬಹುದು. ಮುಖ್ಯವಾಗಿ ಇಲ್ಲಿ ಈ ತ್ರಿವೇಣಿ ಸಂಗಮದಲ್ಲೇ ತೇಲುವಂತಹ ಪೊಲೀಸ್ ಸ್ಟೇಷನ್ ಮತ್ತು ಘಾಟನ್ನು ಕೂಡ ನಿರ್ಮಾಣವನ್ನ ಮಾಡಲಾಗಿದೆ. ಈ ತೇಲುವಂತಹ ಘಾಟ್ ನಲ್ಲೇನೆ ಜನ ಬಂದು ಈ ರೀತಿ ಪುಣ್ಯ ಸ್ನಾನವನ್ನ ಮಾಡಿಕೊಂಡು ತಾವು ಬಂದಂತಹ ಬೋಟ್ ನ ಮೂಲಕವೇ ಅರೇಯಲ್ ಘಾಟ್ಗೆ ಮತ್ತು ಕಿಲಾ ಘಾಟ್ಗೆ ವಾಪಸ್ ಹೋಗ್ಲಿಕ್ಕೆ ಅವಕಾಶ ಇದೆ. ಮುಖ್ಯವಾಗಿ ಬೋಟ್ ನ ಮೂಲಕ ಬಂದ್ರೆ ಹೆಚ್ಚಿನ ಜನದಟ್ಟಣೆ ಆಗ್ಲಿ ನೂಕುನುಗ್ಲಾಗ್ಲಿ ಇರೋದಿಲ್ಲ. ಈ ಬೋಟ್ ನ ಮೂಲಕ ಬಂದು ಹೋಗುವಂತದ್ದು ಕೂಡ ಸುರಕ್ಷಿತವೇ. ಯಾಕೆಂದ್ರೆ ಬೋಟ್ ನಲ್ಲಿ ಬರುವಂತಹ ಜನರಿಗೂ ಕೂಡ ಲೈಫ್ ಜಾಕೆಟ್ ಗಳನ್ನ ನೀಡಲಾಗುತ್ತೆ. ಜೊತೆಗೆ ನದಿನಲ್ಲೂ ಕೂಡ NDRF, SDRF ನ ಸಿಬ್ಬಂದಿ, ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ತಮ್ಮ ಮೋಟರ್ ಬೋಟ್ ಗಳೊಂದಿಗೆ ಸದಾಕಾಲ ಇರ್ತಾರೆ. ಜೊತೆಗೆ ಪ್ರಯಾಣಿಕರಿಗೆ, ಯಾತ್ರಾರ್ಥಿಗಳಿಗೆ, ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದಂತೆ ನೋಡ್ಕೊಳ್ತಾರೆ. ಅವ್ರಿಗೆ ಏನೇ ತೊಂದರೆ ಆದ್ರೂ ಕೂಡ ಮೋಟಾರ್ ಬೋಟ್ ನ ಮೂಲಕ ಇಲ್ಲಿರುವಂತಹ ರಕ್ಷಣಾ ಸಿಬ್ಬಂದಿ ಜನರ ನೆರವಿಗೆ ಬರ್ತಾರೆ. ಇಲ್ಲಿ ತಾವು ನೋಡಬಹುದು. ಈಗ VIP ಘಾಟ್ಗೆ ಮತ್ತು ಈ ಒಂದು ಸ್ಥಳಕ್ಕೆ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಕೂಡ ಬಂದು ಪುಣ್ಯ ಸ್ನಾನವನ್ನು ಮಾಡಿಕೊಂಡು ತಮ್ಮ ಪತ್ನಿಯವರ ಜೊತೆಗೆ ಬರ್ತಾ ಇದ್ದಾರೆ. ಈ ರೀತಿಯಾಗಿ ಬೋಟ್ ನ ಮೂಲಕ ಬಂದ್ರೆ ಯಾವುದೇ ರೀತಿಯಾದಂತಹ ನೂಕುನುಗ್ಗಲಾಗ್ಲಿ ಜನದಟ್ಟಣೆ ಆಗ್ಲಿ ಇರೋದಿಲ್ಲ ಮತ್ತು ಆರಾಮಾಗಿನೇ ಪುಣ್ಯ ಸ್ನಾನವನ್ನ ಮಾಡ್ಕೊಂಡು ಹೋಗ್ಬೋದು. ಜೊತೆಗೆ ಇಲ್ಲಿ ಬಂದಂತಹ ಜನರಿಗೆ ಬಟ್ಟೆಯನ್ನು ಬದಲಾಯಿಸಲಿಕ್ಕೂ ಕೂಡ ರೂಮ್ಗಳ ವ್ಯವಸ್ಥೆ ಕೂಡ ಇದೆ. ಈ ಒಂದು ಸ್ಥಳದಲ್ಲಿ ಬಟ್ಟೆಯನ್ನು ಬದಲಾಯಿಸಿಕೊಂಡು ಬೋಟ್ ನ ಮೂಲಕವೇ ಅರೇಯಲ್ ಘಾಟ್ಗೆ, ಕಿಲಾ ಘಾಟ್ಗೆ ಅಥವಾ ತಾವು ಯಾವ ಘಾಟಿಂದ ಬಂದಿರ್ತಾರೋ ಆ ಘಾಟ್ಗೆ ಬೋಟ್ ನ ಮೂಲಕವೇ ವಾಪಸ್ ಹೋಗ್ಬೋದು. ಇಲ್ಲಿ ಕೂಡ ತಾವು ನೋಡಬಹುದು. ಇಲ್ಲಿ ಒಂದು ತೇಲುವ ಪೊಲೀಸ್ ಸ್ಟೇಷನ್ ಅನ್ನೇ ನಿರ್ಮಾಣವನ್ನ ಮಾಡಲಾಗಿದೆ. ಇಲ್ಲಿ ಪೊಲೀಸರು ಕೂಡ ಇದ್ದಾರೆ, ರಕ್ಷಣಾ ಸಿಬ್ಬಂದಿ ಇರ್ತಾರೆ, ಬೇರೆ ಬೇರೆ ತಂಡಗಳು ಕೂಡ ಇಲ್ಲಿ ಕೆಲಸವನ್ನ ಮಾಡ್ತವೆ. ಉತ್ತರ ಪ್ರದೇಶ ಸರ್ಕಾರದ ಅಧಿಕಾರಿಗಳು ಕೂಡ ಇದ್ದಾರೆ. ಜನರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ನೋಡ್ಕೊಳ್ತಾರೆ. ಇಲ್ಲಿ ಈ ಭಾಗದಲ್ಲಿ ಕೂಡ ತಾವು ನೋಡಬಹುದು. ಮುಖ್ಯವಾಗಿ ಈಗ ವಿ ಸೋಮಣ್ಣ ಅವರು ಕೂಡ ಈ ಒಂದು ತ್ರಿವೇಣಿ ಸಂಗಮಕ್ಕೆ ಬಂದು ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ತಮ್ಮ ಪತ್ನಿ ಶೈಲಜಾ ಅವರೊಂದಿಗೆ ಬಂದು ಈಗ ಪುಣ್ಯ ಸ್ನಾನವನ್ನ ಮಾಡ್ತಾ ಇರುವಂತದನ್ನ ತಾವು ಕೂಡ ನೋಡಬಹುದು. ಹೀಗೆ ಜನ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಇಲ್ಲಿಗೆ ಬಂದು ಪುಣ್ಯ ಸ್ನಾನವನ್ನ ಮಾಡ್ಲಿಕ್ಕೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹಾಗಾಗಿ ಕರ್ನಾಟಕದಿಂದ ಬರುವಂತಹ ಜನರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಧೈರ್ಯವಾಗಿನೇ ಪ್ರಯಾಗ್ರಾಜ್ಗೆ ಬಂದು ಈ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಬಹುದು. ಬೋಟ್ ನ ಮೂಲಕವೂ ಕೂಡ ತ್ರಿವೇಣಿ ಸಂಗಮಕ್ಕೆ ಬರ್ಬೋದು, ನಡ್ಕೊಂಡು ಬರ್ಬೋದು, ವಾಹನಗಳ ಮೂಲಕವೂ ಕೂಡ ತ್ರಿವೇಣಿ ಸಂಗಮಕ್ಕೆ ಬಂದು ಪುಣ್ಯ ಸ್ನಾನವನ್ನ ಮಾಡಬಹುದು. ಕ್ಯಾಮರಾಮನ್ ಬೈರೇಶ್ ತಿಪ್ಟೂರ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಪ್ರಯಾಗ್ರಾಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.